ಸೇತುಬಂಧ ವಿಷಯದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ನಾವೇನು ಮಾಡಿದ್ದೀವಿ, ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡಿದ್ದೀವಿ. ಸೊ ಇವತ್ತು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಸೊ 8ನೇ ತರಗತಿಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ನಾವು ಪೋಸ್ಟ್ ಮಾಡಿದ್ದೀವಿ. ಸೊ ತಾವೆಲ್ಲರೂ ಕೂಡ ಅವುಗಳನ್ನು ನೋಡಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ಗಳಿದ್ದಾವೆ. 8th ಕನ್ನಡ, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ ಅವೆಲ್ಲ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಸೇತುಬಂಧ ಸಾಮರ್ಥ್ಯಗಳಲ್ಲಿ ಏನಿದೆ ಅಂತಂದರೆ, ಮೊದಲನೇದಾಗಿ ಪೂರ್ಣಾಂಕಗಳು ಮತ್ತು ಭಾಗಲಬ್ಧ ಸಂಖ್ಯೆಗಳು, ಲಕ್ಷಣಗಳು ಮತ್ತು ಗಣಿತ ಕ್ರಿಯೆಗಳು. ಎರಡನೇದು ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು, ವಿಧಗಳು ಮತ್ತು ಗಣಿತ ಕ್ರಿಯೆಗಳು. ಮೂರನೇದು ಸಂಖ್ಯಾಶಾಸ್ತ್ರ, ಸರಾಸರಿ, ಮಧ್ಯಮ ಬೆಲೆ, ರೂಢಿ ಬೆಲೆ, ವ್ಯಾಪ್ತಿ ಮತ್ತು ಸಂಭವನೀಯತೆ. 4 ಸರಳ ರೇಖೀಯ ಸಮೀಕರಣಗಳು, ಸಮೀಕರಣಗಳ ರಚನೆ ಮತ್ತು ಬಿಡಿಸೋದು. 5ನೇದು ಬುನಾದಿ ಸಾಮರ್ಥ್ಯ, ಜೋಡಿ ಕೋನಗಳು ಮತ್ತು ರೇಖೆಗಳು. 6ನೇದು ತ್ರಿಭುಜಗಳ ವಿಧಗಳು ಮತ್ತು ಲಕ್ಷಣಗಳು. 7 ಬೀಜೋಕ್ತಿಗಳು, ಸಹಗುಣಕಗಳು, ಸಂಕಲನ ಮತ್ತು ವ್ಯವಕಲನ. 8 ಘಾತಾಂಕಗಳ ತತ್ವಗಳು, ಉದಾಹರಣೆಗಳು. 9 ಕ್ಷೇತ್ರಗಣಿತ, ತ್ರಿಭುಜ, ಚೌಕ, ಆಯತ, ವೃತ್ತಗಳ ಸುತ್ತಳತೆ ಮತ್ತು ವಿಸ್ತೀರ್ಣಗಳು. 10 ಘನಾಕೃತಿಗಳು, ಚೌಕಘನ, ಆಯತಘನ, ಪಟ್ಟಕ, ಗೋಪುರ, ಸಿಲಿಂಡರ್, ಶಂಕುಗಳ ಲಕ್ಷಣಗಳು. ಇಷ್ಟು 10 ಬುನಾದಿ ಸಾಮರ್ಥ್ಯಗಳ ಮೇಲೆ ಈ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ಏನು ಮಾಡಿದ್ದಾರೆ ಅಂತಂದರೆ ಸೆಟ್ ಮಾಡಿದ್ದಾರೆ. ಸೊ ನೋಡುವ ಕ್ವಶನ್ ಪೇಪರ್ ಹೇಗಿದೆ ಅಂತ. 8ನೇ ತರಗತಿಯ ಗಣಿತ ಸೇತುಬಂಧ ಸಾಫಲ್ಯ ಪರೀಕ್ಷೆ. ಇವು ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಪ್ರತಿಯೊಂದು ಪ್ರಶ್ನೆಯ ಸರಿ ಉತ್ತರದ ಕ್ರಮಾಕ್ಷರವನ್ನು ತಾವೇನು ಮಾಡಬೇಕಾಗ್ತದೆ, ಬರೀಬೇಕಾಗ್ತದೆ. ಮೊದಲ ಬುನಾದಿ ಸಾಮರ್ಥ್ಯ 1ನೇದು. ಅದರಲ್ಲಿ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದ್ರೆ, ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಕೂಡ ಒಂದು ಡ್ಯಾಶ್ ಆಗಿರ್ತದೆ. ಪೂರ್ಣ ಸಂಖ್ಯೆ, ಪೂರ್ಣಾಂಕ, ಭಾಗಲಬ್ಧ ಸಂಖ್ಯೆ ಇವೆಲ್ಲವು. 2ನೇ ಪ್ರಶ್ನೆ ಇತ್ತು, -3, -2, -1, 0, 1, 2, 3 ಇದು ಡ್ಯಾಶ್ ಸಂಖ್ಯೆಗಳ ಘನವಾಗಿದೆ. ಭಾಗಲಬ್ಧ, ಪೂರ್ಣ, ಸ್ವಾಭಾವಿಕ, ಪೂರ್ಣಾಂಕ. 3 + 4 = 4 + 3 ಇದು ಗಣಿತದ ಯಾವ ನಿಯಮವನ್ನು ತಿಳಿಸ್ತದ? ಪರಿವರ್ತನ, ಸಹವರ್ತನ, ಅನನ್ಯತೆ, ವಿಭಾಜಕ. ಇನ್ನು 2ನೇ ಬುನಾದಿ ಸಾಮರ್ಥ್ಯವನ್ನು ನೋಡೋದಾದರೆ, 5/100 ಇದರ ದಶಮಾಂಶ ರೂಪ 0.5, 0.05, 0.005, 0.0105. 0.25 ಇದರ ಭಿನ್ನ ರಾಶಿ ರೂಪ 2/3, 1/4, 3/4, 4/3. ನೆಕ್ಸ್ಟ್ 3/4 + 3/4 = 6/8, 3/8, 9/16, 6/4. ಇನ್ನು 3ನೇ ಬುನಾದಿ ಸಾಮರ್ಥ್ಯದಲ್ಲಿ ಪ್ರಶ್ನೆ ಇತ್ತು, 5, 8, 9, 6, 2 ಈ ಅಂಕಿ ಅಂಶಗಳ ಸರಾಸರಿ ಎಷ್ಟಾಗ್ತದೆ? 3, 6, 8, 9. ಮುಂದಿನ ಪ್ರಶ್ನೆ 31, 40, 24, 34, 35 ಇವುಗಳ ಮಧ್ಯಾಂಕ 24, 31, 34, 35. 8, 3, 4, 8, 0, 8, 5, 3, 4 ಈ ಅಂಕಿ ಅಂಶಗಳ ಬಹುಲಕ 0, 3, 4, 8. 4ನೇ ಬುನಾದಿ ಸಾಮರ್ಥ್ಯದಲ್ಲಿ ಮೊದಲ ಪ್ರಶ್ನೆ, 2x - 10 = 0 ಆದರೆ x ನ ಬೆಲೆ 2, 5, -5, 10 ಇವುಗಳಲ್ಲಿ ಒಂದು ಚರಾಕ್ಷರವುಳ್ಳ ಸರಳ ರೇಖಾತ್ಮಕ ಸಮೀಕರಣ. 2x + 5 = 7, x + y = 0, x² = 4, x - 1/x = 7. ಒಂದು ಸಂಖ್ಯೆಯ 2ರಷ್ಟಕ್ಕೆ 5ಅನ್ನು ಕೂಡಿಸಿದಾಗ 11 ದೊರೆಯುತ್ತದೆ. ಇದರ ಸಮೀಕರಣದ ರೂಪ 2x + 5 = 11, 2x + 5x = 11, 2 + 5x = 11, 2x - 5 = 11. 5ನೇ ಬುನಾದಿ ಸಾಮರ್ಥ್ಯದಲ್ಲಿ ಮೊದಲ ಪ್ರಶ್ನೆ, 90 ಡಿಗ್ರಿ ಕೋನದ ಪರಿಪೂರಕ ಕೋನ 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, 120 ಡಿಗ್ರಿ. ಅದರಲ್ಲಿ ಎರಡನೇ ಪ್ರಶ್ನೆ,
ಮೊತ್ತ 90 ಡಿಗ್ರಿ ಇರುವ ಎರಡು ಕೋನಗಳನ್ನು ಡ್ಯಾಶ್ ಕೋನಗಳು ಎನ್ನುತ್ತಾರೆ. ಪರಿಪೂರಕ, ಪೂರಕ, ಪಾರ್ಶ್ವ, ಸರಳ. ಇದು 180 ಡಿಗ್ರಿಗಿಂತ ಅಧಿಕ ಇರುವುದು ಸರಳ ಕೋನ, ವಿಶಾಲ ಕೋನ, ಲಂಬಕೋನ, ಸರಳಾಧಿಕ ಕೋನ. 6ನೇ ಬುನಾದಿ ಸಾಮರ್ಥ್ಯದ ಮೊದಲ ಪ್ರಶ್ನೆ. ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಬಿ ಸಿ, ಬಿ ಸಿ ಎ ಸಿ ಆದರೆ ಡ್ಯಾಶ್ ಆಗಿರ್ತದೆ. ಕೋನ ಎ 60 ಡಿಗ್ರಿ, ಕೋನ ಬಿ 60 ಡಿಗ್ರಿ, ಕೋನ ಸಿ 60 ಡಿಗ್ರಿ ಇವೆಲ್ಲವು. ಅಥವಾ ಅಲ್ಲಿ ಇನ್ನೊಂದು ಪ್ರಶ್ನೆ ಇತ್ತು. ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಎ 30 ಡಿಗ್ರಿ ಮತ್ತು ಕೋನ ಬಿ 60 ಡಿಗ್ರಿ ಆದರೆ ಇದು ಡ್ಯಾಶ್ ತ್ರಿಭುಜವಾಗುತ್ತದೆ. ಸಮಬಾಹು, ವಿಶಾಲ ಕೋನ, ಲಂಬಕೋನ, ಸಮದ್ವಿಬಾಹು. ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ ಕೋನ ಸಿ ಆದರೆ ಡ್ಯಾಶ್ ಆಗ್ತದೆ. ಎ ಬಿ ಬಿ ಸಿ, ಎ ಬಿ ಎ ಸಿ, ಬಿ ಸಿ ಎ ಸಿ, ಎ ಬಿ ಬಿ ಸಿ ಎ ಸಿ. ಇನ್ನು 7ನೆಯ ಬುನಾದಿ ಸಾಮರ್ಥ್ಯಕ್ಕೆ ಹೋಗೋಣ. ಅಲ್ಲಿ ಪ್ರಶ್ನೆ ಇತ್ತು. m² n² ಮತ್ತು m³ ಗಳ ಗುಣಲಬ್ಧ. m⁴2 n⁴2, m⁴3 n⁴3, m⁵5 n⁵5, m⁶6 n⁶6. p² ಪ್ಲಸ್ q ಇದು ಏಕಪದ, ದ್ವಿಪದ, ತ್ರಿಪದ, ಬಹುಪದ. 5pq² ಇಲ್ಲಿ ಸಂಖ್ಯಾ ಸಹಗುಣಕ ಯಾವುದು? y² 5, 5x² y² 5y². am ಡಿವೈಡೆಡ್ ಬೈ am ಅದರ ಏನಾಗ್ತದೆ ಅಂತ ಕೇಳಿದರೆ am+n, am-n, am+m ಡಿವೈಡೆಡ್ ಬೈ n, am. 9 ಡಿಗ್ರಿ ಇದರ ಬೆಲೆ ಕೇಳಿದರೆ 0, 1, 9, 90. 3:2 ಇಂಟು 3:-2, 3:4, 9:-4, 0, 1. 9ನೇ ಬುನಾದಿ ಸಾಮರ್ಥ್ಯದ ಮೊದಲ ಪ್ರಶ್ನೆ. ಪ್ರತಿ ಬದಿ 5 ಸೆಂಟಿಮೀಟರ್ ಇರುವ ಚೌಕದ ವಿಸ್ತೀರ್ಣ 25 ಸೆಂಟಿಮೀಟರ್ ಸ್ಕ್ವೇರ್, 12 ಸೆಂಟಿಮೀಟರ್ ಸ್ಕ್ವೇರ್, 20 ಸೆಂಟಿಮೀಟರ್ ಸ್ಕ್ವೇರ್, 16 ಸೆಂಟಿಮೀಟರ್ ಸ್ಕ್ವೇರ್. ಚೌಕದ ಸುತ್ತಳತೆ ಲೆಕ್ಕಿಸುವ ಸೂತ್ರ. a = lb, a = l², c = 2 in the bracket I - b, a = 4l. ನೆಕ್ಸ್ಟ್, ಉದ್ದ 6 ಸೆಂಟಿಮೀಟರ್, ಅಗಲ 4 ಸೆಂಟಿಮೀಟರ್ ಇರೋ ಆಯತದ ವಿಸ್ತೀರ್ಣ 24 ಸೆಂಟಿಮೀಟರ್ ಸ್ಕ್ವೇರ್, 20 ಸೆಂಟಿಮೀಟರ್ ಸ್ಕ್ವೇರ್, 36 ಸೆಂಟಿಮೀಟರ್ ಸ್ಕ್ವೇರ್, 30 ಸೆಂಟಿಮೀಟರ್. 10ನೇ ಬುನಾದಿ ಸಾಮರ್ಥ್ಯದ ಮೊದಲ ಪ್ರಶ್ನೆ. ಚೌಕಘನದ ಎಲ್ಲ ಮುಖಗಳ ಆಕಾರ. ಚೌಕ, ಆಯತ, ತ್ರಿಭುಜ, ಘನ. ಪ್ರತಿ ಬದಿ 10 ಸೆಂಟಿಮೀಟರ್ ಇರೋ ಚೌಕಘನದ ಗಾತ್ರ 40 cm3, 100 cm3, 1000 cm3, 60 cm3. ಆಯತ ಘನಕ್ಕೆ ಇರುವ ಮುಖಗಳ ಸಂಖ್ಯೆ 8, 6, 4, 12. ಇಷ್ಟು 8ನೇ ತರಗತಿಯ ಗಣಿತದಲ್ಲಿ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ನೋಡಿದ್ದೀವಿ. ಸೊ ಮತ್ತೆ ಸಿಗ್ತೀನಿ ಬೇರೆ ವಿಷಯದ ವಿಡಿಯೋದಲ್ಲಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಬಾಯ್.